ಅವರನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ರಿ. ದುಡ್ಡಿಲ್ಲದವನು ಬಡವನಲ್ಲ, ಆದ್ರೆ ಯಾರು ಗುರಿ ಇಲ್ಲದೆ ಜೀವನದಲ್ಲಿ ಬದುಕ್ತಾನೋ ಎರಡು ಆಯ್ಕೆಗಳು ದೇವರು ನಮ್ಮ ಮುಂದಿಟ್ಟಿದ್ದಾರೆ. ಯುವ ಶಕ್ತಿಯನ್ನ ನಾವು ಯಾವಾಗ ಕಡೆಗಣಿಸ್ತೀವೋ ಆವತ್ತು ಆ ದೇಶಕ್ಕೆ ಗಂಡಾಂತರ ತಪ್ಪಿದ್ದಲ್ಲ. ಭಗತ್ ಸಿಂಗ್ ನಿಮ್ಮಾಗಿ ಒಬ್ಬ ಯುವಕ ಗಳಗಳಗಳನ್ನ ನಗ್ತಾ ಇರ್ತಾನೆ. ನಮಗೂ ಜನತೆಗಳಿಗೆ ಯಾವ ವ್ಯತ್ಯಾಸವೂ ಕೂಡ ಇಲ್ಲ. ಹೂ ಇಸ್ ಯುವರ್ ಇನ್ಸ್ಪೈರಿಂಗ್ ಕ್ಯಾರೆಕ್ಟರ್ ಅಂದ್ರೆ ಆ ಶಕ್ತಿ ನಿಮ್ಮಲ್ಲಿ ಮಾತ್ರ ಇದೆ ಅಂತ ಕೂಡ ಈ ಸಂದರ್ಭದಲ್ಲಿ ನಾನೇನ್ ಮಾಡ್ಬೇಕು, ನನ್ನ ಜವಾಬ್ದಾರಿ ಏನು, ಈ ದೇಶದ ನಿಜವಾದಂತ ಶಿಲ್ಪಿಗಳು ಯಾರಾದ್ರೂ ಇದ್ರೆ ಅದು ನೀವೇ. ಅಣ್ಣನಾಗಿ ತಮ್ಮನಾಗಿ ನಿಮ್ಗೆ ನಾನು ಒಂದು ಮನವಿ ಮಾಡ್ಕೊಳ್ತಕ್ಕಂಥದ್ದು ಹೇಳ್ತಂದ್ರೆ, ಒಂದು ನಿಮಿಷ ಯೋಚನೆ ಮಾಡಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರರ ಸಂಘ ಮುಳಬಾಗಿಲು ಘಟಕದ ವತಿಯಿಂದ ದೇಶದ ಪ್ರಗತಿಯಲ್ಲಿ ಯುವಕರ ಪಾತ್ರದ ಬಗ್ಗೆ ಮಾತಾಡುವಂತೆ ತಿಳಿಸಿದ್ದಾರೆ. ಬಹಳ ಪ್ರಮುಖವಾದಂಥ ಒಂದು ವಿಚಾರವನ್ನ ನಮ್ಮ ಮುಳಬಾಗಿಲು ಘಟಕದವರು ಕೊಟ್ಟಿದ್ದಾರೆ. ಯುವಕರ ಪಾತ್ರ, ಈ ದೇಶದ ಅಭಿವೃದ್ಧಿಯಲ್ಲಿ ಯುವಕರ ಪಾತ್ರ ಏನು ಅಂತಕ್ಕಂಥ ಒಂದು ಬಹಳ ಸ್ವಾರಸ್ಯಕರವಾದಂಥ ವಿಚಾರವನ್ನ ನಮ್ಮ ಮುಂದಿಟ್ಟಿದ್ದಾರೆ. ಈ ವಿಚಾರಕ್ಕೆ ಬಂದ್ರೆ, ಯುವಕರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಯುವಕರ ಬಗ್ಗೆ ಮಾತಾಡುವಾಗ ನಮಗೆ ನೆನಪಾಗ್ತಕ್ಕಂಥದ್ದು ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದರು ಹೇಳಿದ್ರು, ಎದ್ದೇಳಿ, ಎಚ್ಚರಗೊಳ್ಳಿ, ಗುರಿ ಮುಟ್ಟುವ ತನಕ ನಿಲ್ಲಬೇಡಿ. ಈ ಸಂದೇಶ ಸ್ವಾಮಿ ವಿವೇಕಾನಂದರು ಕೊಟ್ಟಿದ್ದು ಯಾರಿಗೂ ಅಲ್ಲ, ನಮ್ಮ ಯುವ ಪೀಳಿಗೆಗೆ. ಯುವಕರೇ, ಎದ್ದೇಳಿ, ಎಚ್ಚರಗೊಳ್ಳಿ, ನಿಮ್ಮ ಗುರಿ ಮುಟ್ಟುವ ತನಕ ನಿಲ್ಲಬೇಡಿ. ಅಂದ್ರೆ ನೀವು ಒಳ್ಳೆಯ ಗುರಿಯನ್ನ ನಿಮ್ಮಲ್ಲಿ ಇಟ್ಕೊಂಡು ಆ ಗುರಿ ಮುಟ್ಟುವ ತನಕ ನಿಮ್ಮ ಪ್ರಯತ್ನವನ್ನ ನಿಲ್ಲಿಸಬೇಡಿ ಅಂತ ಹೇಳಿ ಸಂದೇಶವನ್ನು ಯುವಕರಿಗೆ ಕೊಟ್ಟರು. ಯಾಕಂತ ಹೇಳಿದ್ರೆ, ನಮ್ಮ ವಿವೇಕಾನಂದರು ಒಂದು ಮಾತನ್ನು ಹೇಳಿದ್ರು, ಯುವಕರು ನಿಮ್ಮ ಜೀವನದಲ್ಲಿ ನಿರ್ದಿಷ್ಟವಾದಂತ ಗುರಿಯನ್ನ ನೀವು ಸಾಗಬೇಕಾಗ್ತದೆ ಮುಂದೆ. ಯಾಕಂದ್ರೆ ಅವರು ಒಂದ್ ಕಡೆ ಹೇಳ್ತಾರೆ, ದುಡ್ಡಿಲ್ಲದವನು ಬಡವನಲ್ಲ, ಆದ್ರೆ ಯಾರು ಗುರಿ ಇಲ್ಲದೆ ಜೀವನದಲ್ಲಿ ಬದುಕ್ತಾನೋ ಅವನೇ ಸಮಾಜದ ಕಟ್ಟಕಡೆಯ ಬಡವ ಅಂತ ಹೇಳ್ತಾರೆ. ಅಂದ್ರೆ ಯುವಕರಿಗೆ ನಿರ್ದಿಷ್ಟವಾದಂತ ಒಂದು ಗುರಿ ಇರಬೇಕು, ಆ ಗುರಿಯನ್ನು ಮುಂದಿಟ್ಕೊಂಡು ಸಾಗಬೇಕು ಅಂತ ಹೇಳಿ ನಮ್ಮ ಯುವಕರಿಗೆ ಸಂದೇಶವನ್ನು ಕೊಟ್ಟಂತವರು ಸ್ವಾಮಿ ವಿವೇಕಾನಂದ. ಅಷ್ಟೇ ಅಲ್ಲ, ಒಂದು ಈ ಆಡಳಿತವನ್ನು ನಡೆಸೋರು ಕೂಡ ಆಗ್ಲೇ ಅವರು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಈ ಯುವಕರು ಈ ದೇಶದ ಶಕ್ತಿ, ಅವರನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ರಿ. ಅವರನ್ನ ಎಲ್ಲಿವರೆಗೂ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ತಿರೋ ಆವಾಗ ಒಂದು ಸದೃಢ ರಾಷ್ಟ್ರವನ್ನು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾವಾಗ ಯುವ ಶಕ್ತಿಯನ್ನ ನಾವು ಯಾವಾಗ ಕಡೆಗಣಿಸ್ತೀವೋ ಆವತ್ತು ಆ ದೇಶಕ್ಕೆ ಗಂಡಾಂತರ ತಪ್ಪಿದ್ದಲ್ಲ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ಸ್ವಾಮಿ ವಿವೇಕಾನಂದರು ಕೊಟ್ಟರು. ಇದನ್ನು ಹಿನ್ನೆಲೆಯಾಗಿ ತಗೊಳ್ತಾ ಹೋಗ್ತಾ ಇದ್ರೆ ನಿಜವಾಗ್ಲೂ ಕೂಡ ಯುವಕರ ಪಾತ್ರ ಈ ಸಮಾಜದಲ್ಲಿ ಬಹಳ ಅಭೂತಪೂರ್ವವಾಗಿರ್ತಕ್ಕಂಥದ್ದು. ನಿಮ್ಮ ಸೇವೆ ಈ ಸಮಾಜಕ್ಕೆ ಬಹಳಷ್ಟು ಅತ್ಯವಶ್ಯಕವಾಗಿರ್ತಕ್ಕಂಥದ್ದು. ಇನ್ನ ಒಂದು ಬದುಕಿನ ಒಂದು ವಿಚಾರಕ್ಕೆ ಬಂದಾಗ, ಭಗವಂತ ನಮಗೆ ಬದುಕನ್ನ ಕೊಟ್ಟಿದ್ದಾನೆ. ಕೋಟಿ ಜೀವರಾಶಿಗಳಲ್ಲಿ ಮಾನವ ಜನ್ಮ ಬಹಳ ಸರ್ವಶ್ರೇಷ್ಠವಾದಂತ ಇಂಥ ಪರಮ ಪವಿತ್ರವಾದಂತ ಜೀವನವನ್ನ ದೇವರು ದಯಪಾಲಿಸುವಾಗ ಎರಡು ಆಯ್ಕೆಗಳು ದೇವರು ನಮ್ಮ ಮುಂದಿಟ್ಟಿದ್ದಾರೆ. ಏನು ಈ ಎರಡು ಆಯ್ಕೆಗಳು ಅಂತ ಹೇಳಿದ್ರೆ, ಒಳ್ಳೆಯದು ಮತ್ತು ಕೆಟ್ಟದ್ದು. ನಮ್ಮ ಆಯ್ಕೆಗಳು, ನಾವು ಮಾಡಿದಂತ ಆಯ್ಕೆ ನಮ್ಮ ಕೈಯಲ್ಲಿರ್ತದೆ. ಈ ಒಳ್ಳೆಯದು ಒಂದು ಕಡೆ ಜೀವನದಲ್ಲಿ ಇರ್ತವೆ, ಕೆಟ್ಟದ್ದು ಇರ್ತದೆ. ಆದ್ರೆ ಒಳ್ಳೆಯದನ್ನ ಆಯ್ಕೆ ಮಾಡ್ಕೋಬೇಕಾ, ಕೆಟ್ಟದನ್ನ ಆಯ್ಕೆ ಮಾಡ್ಕೋಬೇಕಾ, ಅದು ನಮ್ಮ ಒಂದು ಮನಸ್ಥಿತಿಗೆ ಬಿಟ್ಟಿರ್ತಕ್ಕಂಥದ್ದು. ಈ ಆಯ್ಕೆಗಳು ಏನಿದೆಯೋ ಆ ಆಯ್ಕೆಗಳು ಯುವಕರಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು, ನಿಮ್ಮ ಆಯ್ಕೆಗಳು ಸಕಾರಾತ್ಮಕವಾಗಿರ್ಬೇಕು. ನಿಮ್ಮ ಆಯ್ಕೆಗಳು ಸಮಾಜಕ್ಕೆ ಒಂದು ಮಾದರಿಯಾಗಿರ್ಬೇಕು. ನೀವು ತೆಗೆದುಕೊಳ್ಳುವಂತ ನಿರ್ಧಾರಗಳು ಈ ಸಮಾಜಕ್ಕೆ ಒಂದು ದಿಕ್ಸೂಚಿ ಆಗಬೇಕು. ಇವತ್ತು ಯುವಕರಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು ಹೇಳಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ ನಿಮ್ಮಿಂದ ಸಮಾಜದಲ್ಲಿ ಬಹಳಷ್ಟು ಪರಿವರ್ತನೆಗಳಾಗಬೇಕು. ಒಂದು ನೀವು ತೆಗೆದುಕೊಳ್ತಕ್ಕಂಥ ಒಂದು ನಿರ್ಧಾರಗಳಿಂದ ಸಮಾಜದಲ್ಲಿ ಬಹಳಷ್ಟು ಪರಿವರ್ತನೆಗಳ ಹಾಗೆ ಒಂದು ಒಳ್ಳೆಯ ಆರೋಗ್ಯಕರವಾದಂತ ಒಂದು ಸಮಾಜ ಏನಾದ್ರೂ ನಿರ್ಮಾಣ ಆಗ್ಬೇಕಾದ್ರೆ ಅದು ನಿಮ್ಮ ಕೈಯಲ್ಲಿದೆ. ಹಾಗಾಗಿ ನೀವು ತೆಗೆದುಕೊಳ್ಳುವಂತ ನಿರ್ಧಾರಗಳು ಈ ಸಮಾಜದ ಅಭಿವೃದ್ಧಿಗೆ ಒಂದು ಪೂರಕವಾಗಿರ್ಬೇಕು. ಅಂತ ನಿರ್ಣಯಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಅಷ್ಟೇ ಅಲ್ಲ,
ದೇಶಭಕ್ತಿಯನ್ನ ಮೈಗೂಡಿಸ್ಕೋಬೇಕು ನೀವು. ಯಾಕೆ ಈ ದೇಶಭಕ್ತಿಯನ್ನ ಮೈಗೂಡಿಸ್ಕೋಬೇಕು ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಭಗತ್ ಸಿಂಗ್ ನಿಮ್ಮಾಗಿ ಒಬ್ಬ ಯುವಕ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡಂತ ಒಬ್ಬ ವ್ಯಕ್ತಿ, ಅವರನ್ನ ಬ್ರಿಟಿಷರು ಗಲ್ಲಿಗೇರಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೇನು 10 ನಿಮಿಷದಲ್ಲಿ ಅವರನ್ನ ಗಲ್ಲಿಗೇರಿಸ್ತಾರೆ, ಗಳಗಳಗಳನ್ನ ನಗ್ತಾ ಇರ್ತಾನೆ. ಆಗ ಬ್ರಿಟಿಷ್ ಅಧಿಕಾರಿ ಕೇಳ್ತಾರೆ, ಏನಪ್ಪಾ ಭಗತ್ ಸಿಂಗ್, ಇನ್ನು 10 ನಿಮಿಷದಲ್ಲಿ ನಿನ್ನನ್ನ ನೇಣುಗಂಬಕ್ಕೆ ಹಚ್ತಾರೆ, ನಗ್ತಾ ಇದೆಯಲ್ಲಪ್ಪ ಅಂತ ಹೇಳಿದ್ರೆ, ಆಗ ಹೇಳ್ತಾನೆ ಭಗತ್ ಸಿಂಗ್, ನಾವು ಭಾರತೀಯರು ಹೇಗೆ ಅಂತ ಹೇಳಿದ್ರೆ, ದೇಶಕ್ಕಾಗಿ ತಮ್ಮ ಪ್ರಾಣವನ್ನ ಕೊಡೋದ್ರಲ್ಲಿ ಅವರು ಯಾವತ್ತೂ ಕೂಡ ಹಿಂಜರಿಯೋದಿಲ್ಲ. ಬಹುಶಃ ದೇಶಕ್ಕೆ ಪ್ರಾಣವನ್ನ ಕೊಡುವಂತಹ ಸಂದರ್ಭದಲ್ಲಿ ಭಾರತೀಯರು ತಮ್ಮ ಪ್ರಾಣವನ್ನು ಯಾವ ರೀತಿ ನಗನಗ್ತಾ ಸಮರ್ಪಣೆ ಮಾಡ್ತಾರೆ ಅಂತಕ್ಕಂಥ ಒಂದು ಉದಾಹರಣೆಗಳು ಭಾರತದಲ್ಲಿ ಬಿಟ್ಟರೆ ನೀನು ಯಾವ ದೇಶದಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ನೀನು ಕಣ್ ತುಂಬಿಸ್ಕೊ ಅಂತ ಹೇಳಿ ಬ್ರಿಟಿಷ್ ಅಧಿಕಾರಿಗೆ ಹೇಳ್ತಾರೆ. ಅಂದ್ರೆ ಅವ್ರಿಗೆ ಜೀವನ ಮುಖ್ಯ ಅಲ್ಲ, ದೇಶ ಮುಖ್ಯ, ಪ್ರಾಣ ಮುಖ್ಯ ಅಲ್ಲ, ದೇಶ ಮುಖ್ಯ ಅಂತ ಬದುಕಿರ್ತಕ್ಕಂಥವ್ರು ಇವತ್ತು ಸುವರ್ಣಾಕ್ಷರಗಳಲ್ಲಿ ಇತಿಹಾಸಗಳನ್ನು ಸೇರಿರ್ತಕ್ಕಂಥ ಮಹಾನ್ ಭಾವರು. ಅಷ್ಟೆಲ್ಲ ಯುವಕರು ಜೀವನದಲ್ಲಿ ಮೌಲ್ಯಗಳನ್ನು ರೂಪಿಸ್ಕೋಬೇಕು. ಯಾಕೆ ಮೌಲ್ಯಗಳನ್ನು ರೂಪಿಸ್ಕೊಳ್ಬೇಕು ಅಂತ ಹೇಳಿದ್ರೆ, ಒಂದು ಕಡೆ ಹಿರಿಯರು ಹೇಳ್ತಾರೆ, ಮಾನವ ಎಂಬ ಶಿಲ್ಪಿಗೆ ಮನುಷ್ಯತ್ವ ಎಂಬುದು ಮೆರುಗು, ಆ ಮನುಷ್ಯತ್ವವನ್ನು ಕಳೆದುಕೊಂಡ ಮಾನವ ಶಿಲ್ಪಿ ಜನತೆಗಳಿಗಿಂತ ಕೀಳು ಅಂತ. ಮಾನವೀಯ ಮೌಲ್ಯಗಳನ್ನ ಒಂದು ಬಾರಿ ಕಳ್ಕೊಂಡಾಗ ನಮಗೂ ಜನತೆಗಳಿಗೆ ಯಾವ ವ್ಯತ್ಯಾಸವೂ ಕೂಡ ಇಲ್ಲ. ಮೌಲಾಧಾರಿತವಾದಂತ ಒಂದು ಜೀವನವನ್ನ ನಾವು ಮೈಗೂಡಿಸ್ಕೋಬೇಕು ಯುವಕರು. ದಯವಿಟ್ಟು ಆ ಮೌಲ್ಯಗಳನ್ನ ಮೈಗೂಡಿಸ್ಕೋಬೇಕು. ಆ ಮೌಲ್ಯಗಳು ಯಾವ ರೀತಿ ಬರ್ತದೆ? ನಮ್ಮ ವಿದ್ಯಾಭ್ಯಾಸದಿಂದ ನಮ್ಮ ಮೌಲ್ಯಗಳನ್ನ ರೂಪಿಸ್ಕೋಬಹುದು. ಇನ್ನೊಬ್ಬರನ್ನ ಬದುಕೋದನ್ನು ನೋಡಿ ನಮ್ಮ ಜೀವನವನ್ನ ನಾವು ನಮ್ಮ ಬದುಕನ್ನ ಕಟ್ಕೋಬಹುದು. ಇನ್ನೊಬ್ಬರು ಯಾವ ರೀತಿ ಬದುಕು ಹೋಗಿದ್ದಾರೆ, ಅವ್ರು ಏನು ಮೌಲ್ಯಗಳನ್ನು ಈ ಸಮಾಜಕ್ಕೆ ಬಿಟ್ಟು ಹೋಗಿದ್ದಾರೆ, ಅವರ ಉದಾಹರಣೆಗಳನ್ನು ತೆಗೆದುಕೊಂಡು ನಾವು ಬದುಕಬಹುದು. ಉದಾಹರಣೆಗೆ ಹೇಳ್ಬೇಕಾದ್ರೆ, ನೆಲ್ಸನ್ ಮಂಡೇಲಾ ಸುಮಾರು 25 ವರ್ಷಗಳಿಂದ ಮೇಲ್ಪಟ್ಟು ಒಂದು ಸಣ್ಣ ಕೊಠಡಿಯಲ್ಲಿ ಸೆರೆವಾಸವನ್ನ ಅನುಭವಿಸಿದವರು. ಲಾಸ್ಟ್ ಅಲ್ಲಿ ಪತ್ರಕರ್ತರು ಅವರು ಬಿಡುಗಡೆ ಕೇಳಿದ್ರು, ಇಷ್ಟು ವರ್ಷ ಹೇಗ್ ಕಳೆದ್ರಿ? ಹೂ ಇಸ್ ಯುವರ್ ಇನ್ಸ್ಪೈರಿಂಗ್ ಕ್ಯಾರೆಕ್ಟರ್ ಅಂದ್ರೆ, ಮಹಾತ್ಮ ಗಾಂಧೀಜಿ ಇಸ್ ಮೈ ಇನ್ಸ್ಪೈರಿಂಗ್ ಕ್ಯಾರೆಕ್ಟರ್ ಅಂತಾರೆ. ಅಂದ್ರೆ ಯಾಕಂತ ಹೇಳಿದ್ರೆ, ಮಹಾತ್ಮ ಗಾಂಧಿ ಅಂತ, ಸರ್ದಾರ್ ವಲ್ಲಭಾಯ್ ಪಟೇಲ್ರಂತಹ, ಲಾಲ್ ಬಹದ್ದೂರ್ ಶಾಸ್ತ್ರಿ ಏನು ಸರಳ ಜೀವನವನ್ನ ನಡೆಸುವ ಮೂಲಕ ಒಂದು ಸಮಾಜಕ್ಕೆ ತಮ್ಮದೇ ಆದಂತಹ ಒಂದು ಮೌಲ್ಯಗಳನ್ನ ಈ ದೇಶದಲ್ಲಿ ಬಿಟ್ಟು ಹೋಗಿರ್ತಕ್ಕಂಥವ್ರು. ಅಂತ ಮೌಲ್ಯಗಳನ್ನ ಮೈಗೂಡಿಸ್ಕೊಂಡು ಬದುಕುವಂತ ಒಂದು ಹವ್ಯಾಸವನ್ನ ಯುವಕರು ಇವತ್ತು ಮೈಗೂಡಿಸ್ಕೊಂಡು ಬದುಕಬೇಕಾಗ್ತದೆ. ಅಷ್ಟೇ ಅಲ್ಲ, ಇವತ್ತು ಅನೇಕ ಸವಾಲುಗಳು ಇವತ್ತು ದೇಶದ ಮುಂದಿದೆ. ಅನೇಕ ಸಮಾಜ ಘಾತಕ ಶಕ್ತಿಗಳು ಈ ದೇಶವನ್ನ ಕಿತ್ತು ತಿನ್ನುವಂತಹ ಸಂದರ್ಭಗಳಿದ್ದಾವೆ. ಇದ್ರ ವಿರುದ್ಧ ನಿಮ್ಮ ಹೋರಾಟಗಳು ನಿರಂತರವಾಗಿ ನಡೀಬೇಕು. ಈ ಸಮಾಜ ಘಾತಕ ಶಕ್ತಿಗಳ ವಿರುದ್ಧ ನಿಮ್ಮ ಹೋರಾಟಗಳು ಎಂದಿಗೂ ಕೂಡ ನಡೆಸಬೇಕಾಗ್ತದೆ. ಮತ್ತು ಈ ಸಮಾಜದಲ್ಲಿರ್ತಕ್ಕಂಥ ಕೆಲವು ಅನಿಶ್ಚಿತ ಪದ್ಧತಿಗಳನ್ನ ಹೋಗಲಾಡಿಸುವಂತ ಪ್ರಾಮಾಣಿಕ ಪ್ರಯತ್ನ ನಮ್ಮ ಯುವಕರಿಂದ ಆಗಬೇಕು. ಏನು ಇವತ್ತು ಕೂಡ ಈ ಒಂದು ಜೀತ ಪದ್ಧತಿ ಇದೆ. ಇಷ್ಟು ನಾವು ನಾಗರಿಕರಾಗಿ ನಾವು ಮುಂದುವರೆದ್ರು ಕೂಡ ಇವತ್ತು ಜೀತ ಪದ್ಧತಿ ಇದೆ. ತಂದೆ ತಾತ ಜೀತದಾಳನಾಗಿ, ಅವರಾದ್ಮೇಲೆ ಅವ್ರ ಮಗ ಜೀತದಾಳನಾಗಿ, ಅವರಾದ್ಮೇಲೆ ಅವ್ರ ಮೊಮ್ಮಗ ಜೀತದಾಳನಾಗಿ ಇವತ್ತು ಅವರನ್ನ ಶೋಷಣೆಗೆ ಒಳಪಡಿಸ್ತಕ್ಕಂಥ ಅನೇಕ ಅಮಾನವೀಯ ಕೃತ್ಯಗಳು ಇವತ್ತು ಸಮಾಜದಲ್ಲಿ ನಡೀತಾ ಇದೆ. ಇಂತಹ ಸಮಾಜ ಘಾತಕ ಶಕ್ತಿಗಳ ವಿರುದ್ಧ ಇದೇನಾದ್ರೂ ಎಚ್ಚೆತ್ಕೊಂಡು ಈ ಸಮಾಜವನ್ನ ಸಮರ್ಪಕವಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಏನಾದ್ರು ಇದ್ರೆ ಅದು ಯುವಕರಿಗೆ ಮಾತ್ರ. ಆ ಶಕ್ತಿ ನಿಮ್ಮಲ್ಲಿ ಮಾತ್ರ ಇದೆ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೊಂದು ನಿಮ್ಗೆ ಹೇಳ್ತಕ್ಕಂಥದ್ದು, ಯುವಕರು ಒಂದು ಸಾಧನೆ ಮಾಡಿ ತೋರಿಸ್ಬೇಕು. ನೀವು ಏನ್ ಸಾಧನೆ ಮಾಡ್ಬೇಕಂತ ಹೇಳಿದ್ರೆ, ತಂದೆ ತಾಯಿ ಜನ್ಮ ಕೊಟ್ಟಿದ್ದಾರೆ, ಶಿಕ್ಷಕರು ಒಂದಷ್ಟು ನಮ್ಗೆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ. ಈ ಸಮಾಜದಲ್ಲಿ ನಾನೇನ್ ಮಾಡ್ಬೇಕು, ನನ್ನ ಜವಾಬ್ದಾರಿ ಏನು, ಈ ಸಮಾಜಕ್ಕೆ ನನ್ನ ಕೊಡುಗೆ ಏನು? ಅದಕ್ಕೆ ವಿವೇಕಾನಂದರು ಹೇಳಿದ್ರು, ದೇಶ ನನಗೆ ಏನ್ ಮಾಡಿದೆ ಅನ್ನೋ ಮೊದಲು ನಾನು ದೇಶಕ್ಕೆ ಏನ್ ಮಾಡಿದೆ ಅಂತ ಒಂದು ಬಾರಿ ಯೋಚನೆ ಮಾಡು ಅಂತ ಹೇಳಿದ್ರು. ಅದಕ್ಕಾಗಿ ಏನಾದ್ರೂ ಯುವಕರು ನೀವು ಒಳ್ಳೆ ಒಂದು ಸಾಧನೆಯನ್ನ ಮಾಡಿ ತೋರಿಸ್ಬೇಕಾಗ್ತದೆ. ಈಗ ಉದಾಹರಣೆಗೆ ಮುಳಬಾಗಿಲಿನ ಒಂದು ಉದಾಹರಣೆ ತೆಗೆದುಕೊಳ್ಳಿ. ಇವತ್ತು ತಿಮ್ಮನಾಯಕನಹಳ್ಳಿ ಗ್ರಾಮದಲ್ಲಿ ನಾಗೇಂದ್ರ ಅಂತ ಒಬ್ಬ ವ್ಯಕ್ತಿ, ಸಾಮಾನ್ಯ ರೈತ ಬಡ ಕುಟುಂಬದಲ್ಲಿ ಹುಟ್ಟಿದಂತ ಒಬ್ಬ ವ್ಯಕ್ತಿ ಇವತ್ತು IAS ಅನ್ನು ಕಂಪ್ಲೀಟ್ ಮಾಡಿದ್ದಾನೆ, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ಎಷ್ಟು ಹೆಮ್ಮೆ ಆಗ್ತದೆ. ಒಬ್ಬ ರೈತನ ಮಗ ಅದನ್ನ ಹೇಳ್ತಾ ಇದ್ದ, ನಾನು ಚಿಕ್ಕ ವಯಸ್ಸಿನಲ್ಲಿ ಎಮ್ಮೆ ಕರು ಎಲ್ಲ ಮೇಯಿಸ್ತಾ ಇದ್ದೆ, ವ್ಯವಸಾಯವನ್ನು ಮಾಡ್ತಾ ಇದ್ದೆ. ಇವತ್ತು ನಾನು ಈ ಮಟ್ಟಕ್ಕೆ ಹೋಗಿದ್ದೀನಿ ಅಂತ ಹೇಳಿದ್ರೆ ಅದು ನಾನೊಬ್ಬ ರೈತನ ಮಗನಾಗಿ ನನ್ಗೊಂದು ಹೆಮ್ಮೆ ವಿಚಾರ ಅಂತ ಮೊನ್ನೆ ಒಂದ್ ಕಡೆ ಹೇಳ್ತಾ ಇದ್ರು. ಅದೆಲ್ಲ ಸಾಧನೆ. ಇವತ್ತು ನಮ್ಮ ರೈತಾಪಿ ಕುಟುಂಬದಲ್ಲಿ ಹುಟ್ಟಿದಂತ ಒಬ್ಬ ಹುಡುಗ ಒಂದು ಅತ್ಯುನ್ನತ ಒಂದು ಪದವಿಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಇದು ಒಬ್ಬ ಯುವಕನಾಗಿ ಆತನ ಮಾಡಿರ್ತಕ್ಕಂಥ ಒಂದು
ಸಾಧನೆ, ಅದು ಈ ದೇಶಕ್ಕಾಗಿ ಅವರನ್ನ ಸೇವೆಯನ್ನು ಸಮರ್ಪಣೆ ಮಾಡ್ಲಿಕ್ಕೆ ಈಗ ಸಜ್ಜಾಗಿದ್ದಾನೆ. ಇಂಥ ಉದಾಹರಣೆಗಳನ್ನ ನಾವು ಕೈಗೆತ್ತಿಕೊಳ್ಬೇಕಾಗ್ತದೆ. ಅದಕ್ಕಾಗಿ ಈ ದೇಶದ ಒಂದು ಬಹುಶಃ ಈ ದೇಶದ ಒಂದು ನಿಜವಾದಂತ ಶಿಲ್ಪಿಗಳು ಯಾರಾದ್ರೂ ಇದ್ರೆ ಅದು ನೀವೇ. ನೀವು ಮನ್ಸು ಮಾಡಿದ್ರೆ ಈ ದೇಶದ ಒಂದು ಚರಿತ್ರೆಯನ್ನು ನೀವು ಬದಲಾಯಿಸಬಾರ್ದು. ಈ ದೇಶದ ಒಂದು ದಿಕ್ಸೂಚಿಯನ್ನು ಒಳ್ಳೆ ಕಡೆ ತೆಗೆದುಕೊಂಡು ಹೋಗ್ತಕ್ಕಂಥ ಶಕ್ತಿ ಏನಾದಿದ್ರೆ ಅದು ಯುವಕರಿಗೆ ಮಾತ್ರ ಇದೆ. ಆ ಯುವ ಶಕ್ತಿ ಎಚ್ಚೆತ್ಕೊಂಡಾಗ, ಈ ಯುವ ಶಕ್ತಿ ಸಕಾರಾತ್ಮಕವಾಗಿ ಸಮಾಜದಲ್ಲಿ ಸ್ಪಂದಿಸಿದಾಗ ಒಂದು ಆರೋಗ್ಯಕರವಾದಂತಹ ಒಂದು ಸ್ವಾಸ್ಥ್ಯ ಸಮಾಜವನ್ನು ಈ ದೇಶದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅಷ್ಟು ಶಕ್ತಿ. ಅಂದ್ಮೇಲೆ ಕೊನೆಯದಾಗಿ ನಿಮ್ಗೊಂದು ಸಂದೇಶ ಕೊಡ್ತಕ್ಕಂಥದ್ದು, ನಿಮ್ಮ ಜೀವನದಲ್ಲಿ ಆಗ್ಲೇ ಹೇಳಿದಾಗೆ ಮೌಲ್ಯಗಳು ಯಾಕಿರ್ಬೇಕು ಅಂತ ಹೇಳಿದ್ರೆ, ನಾನು ಪ್ರತಿಯೊಬ್ಬರಿಗೂ ಇದು ಕೂಡ ಅನ್ವಯಿಸ್ತದೆ. ಯಾಕೆ ಮೌಲ್ಯಗಳು ಇರಬೇಕು, ಮೌಲ್ಯಗಳನ್ನ ಮೈಗೂಡಿಸ್ಕೋಬೇಕು ಅಂತ ಹೇಳಿದೆ ಅಂತ ಹೇಳಿದ್ರೆ, ಇವತ್ತು ವೃದ್ಧಾಶ್ರಮಗಳು ಹೆಚ್ಚಾಗ್ತಾ ಇದೆ ಈ ದೇಶದಲ್ಲಿ. ಜನ್ಮ ಕೊಟ್ಟಂತ ತಂದೆ ತಾಯಿಗಳು, ನಮ್ ಬದುಕಲಿಕ್ಕೆ ಒಂದು ಉದ್ಯೋಗ ಕೊಡಿಸಿದಂತ ತಂದೆ ತಾಯಿಗಳು, ವಿದ್ಯಾಭ್ಯಾಸವನ್ನು ಕೊಟ್ಟಂತ ತಂದೆ ತಾಯಿಗಳು ಕೊನೆಯ ದಿನಗಳಲ್ಲಿ ನಮ್ಗೆ ಬೇಡವಾಗಿದ್ದಾರೆ. ಇವತ್ತೇನಾಗ್ತಾ ಇದೆ, ಆ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ತಂದೆ ತಾಯಿಗಳನ್ನ ಎತ್ಕೊಂಡು ವೃದ್ಧಾಶ್ರಮ ಬಿಡುವಂತ ಒಂದು ಕೃತ್ಯಕ್ಕೆ ಇವತ್ತು ಕೈ ಹಾಕಿದ್ದೀವಿ. ಅದಕ್ಕಾಗಿ ನಾನು ಹೇಳ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಮೌಲ್ಯಗಳನ್ನ ಮೈಗೂಡಿಸ್ಕೊಂಡಾಗ, ನಮ್ಮ ತಂದೆ ತಾಯಿ ನಮ್ಗೆ ಜನ್ಮ ಕೊಟ್ಟಿದ್ದಾರೆ, ನಮ್ಮನ್ನಿಗೆ ಜನ್ಮ ಕೊಡೋದಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ, ಅವರು ನಮ್ಗೆ ವಿದ್ಯಾಭ್ಯಾಸ ಕೊಡ್ಲಿಕ್ಕೆ ಏನ್ ಪರಿಶ್ರಮ ಪಟ್ಟಿದ್ದಾರೆ, ನಮ್ಮನ್ನ ಉದ್ಯೋಗಸ್ಥರನ್ನಾಗಿ ಮಾಡಕ್ಕೆ ಏನ್ ಪರಿಶ್ರಮ ಪಟ್ಟಿದ್ದಾರೆ, ನಾವು ಬದುಕಲಿಕ್ಕೆ ಒಂದು ಆಸ್ತಿ ಮಾಡ್ಲಿಕ್ಕೆ ಅವ್ರು ಪಟ್ಟಿರ್ತಕ್ಕಂಥ ಪರಿಶ್ರಮ ಅಂತ ಒಂದು 5 ನಿಮಿಷ ಯೋಚನೆ ಮಾಡಿ. ಆಗ ನಮ್ಮ ಜೀವನದ ಒಂದು ಮೌಲ್ಯಗಳನ್ನ ನಾವು ತಿಳ್ಕೊಳ್ಳಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ಯುವಕರಿಗೆ ಕೂಡ ನಾನು ಒಬ್ಬ ಅಣ್ಣನಾಗಿ ತಮ್ಮನಾಗಿ ನಿಮ್ಗೆ ನಾನು ಒಂದು ಮನವಿ ಮಾಡ್ಕೊಳ್ತಕ್ಕಂಥದ್ದು ಹೇಳ್ತಂದ್ರೆ, ಸಮಾಜ ಘಾತಕ ಶಕ್ತಿಗಳಿಂದ ಬಹಳ ದೂರ ಇರಿ. ಇವತ್ತು ಸಮಾಜ ಘಾತಕ ಶಕ್ತಿಗಳು ನಿಮ್ಮನ್ನ ದಾರಿ ತಪ್ಪಿಸುವಂತ ಒಂದು ಕೆಲಸಗಳನ್ನ ಮಾಡ್ತವೆ. ಅದ್ರ ಬಗ್ಗೆ ಬಹಳ ಒಂದು ಎಚ್ಚರಿಕೆಯಿಂದ ಇರಬೇಕು ನೀವು. ದುಶ್ಶಕ್ತಿಗಳಿಂದ ದುಷ್ಟ ಒಂದು ಚಟುವಟಿಕೆಗಳಿಂದ ನೀವು ದೂರ ಇರಬೇಕಾಗ್ತದೆ. ಇವತ್ತು ಕಾನೂನುಗಳು ಬಹಳ ಬಲಿಷ್ಠವಾಗಿದೆ ಈ ದೇಶದಲ್ಲಿ. ಕಾನೂನಿಗಿಂತ ದೊಡ್ಡವರು ಈ ದೇಶದಲ್ಲಿ ಯಾರು ಇಲ್ಲ. ಯಾರು ಕೂಡ ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ. ಹಾಗಾಗಿ ಒಂದು ಕೆಟ್ಟ ಒಂದು ಹವ್ಯಾಸಗಳಿಗೆ ತಾವು ಕಿವಿಗೊಡ್ಬೇಡಿ. ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಸಮಾಜದಲ್ಲಿ ಅನೇಕ ಘಾತಕ ಶಕ್ತಿಗಳು ಇವತ್ತು ತಲೆದೂರಿ ಇಡೀ ಸಮಾಜದ ಒಂದು ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇದ್ದಾರೆ. ಇವತ್ತು ಒಂದು ಬಾರಿ ಯೋಚನೆ ಮಾಡಿ, ತಂದೆ ತಾಯಿಗಳು ನಿಮ್ಮ ಮೇಲೆ ಅಪಾರವಾದಂತ ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಅನೇಕ ರೀತಿಯಾದಂತ ಒಂದು ಚಿಂತನೆಗಳನ್ನ ತಮ್ಮಲ್ಲಿ ತಲೆಯಲ್ಲಿ ಹಾಕೊಂಡಿದ್ದಾರೆ. ನನ್ನ ಮಗ ಹೀಗಾಗ್ಬೇಕು, ನನ್ನ ಮಗ ಹಾಗಾಗ್ಬೇಕು, ನನ್ನ ಮಗಳು ಹೀಗಾಗ್ಬೇಕು, ಓದಿ ದೊಡ್ಡವರಾಗ್ಬೇಕು, ಸಮಾಜಕ್ಕೆ ಒಬ್ಬ ಪ್ರಯೋಜಕರಾಗ್ಬೇಕು ಅಂತ. ಇವತ್ತು ದುಶ್ಶಕ್ತಿಗಳಿಗೆ ನೀವು ಎಲ್ಲರೂ ಕೂಡ ಬಲಿ ಆಗ್ತಕ್ಕಂಥದ್ದು ಬೇಡ. ಅನೇಕ ರೀತಿಯಲ್ಲೂ ಕೂಡ ನಿಮ್ಮ ಮೇಲೆ ಅದು ಒಂದಲ್ಲ ಒಂದು ರೀತಿ ನಿಮ್ಮ ಮೇಲೆ ಪ್ರಭಾವಗಳನ್ನು ಬೀರ್ತಾರೆ. 1 ನಿಮಿಷ ಯೋಚನೆ ಮಾಡಿ, ನಾನು ನಡೀತಾ ಇರ್ತಕ್ಕಂಥ ಹಾದಿ ಹೇಗಿದೆ, ನಾನು ನಡೀತಾ ಇರ್ತಕ್ಕಂಥ ದಾರಿ ಹೇಗಿದೆ ಅಂತಕ್ಕಂಥ ಒಂದು 5 ನಿಮಿಷ ಯೋಚನೆ ಮಾಡಿ. ಇವತ್ತು ನೀವು ಬದುಕುವಂತಹ ಸಂದರ್ಭದಲ್ಲಿ ನಿಮ್ಗೆ ಜನ್ಮ ಕೊಟ್ಟಂತ ತಂದೆಗಳು ನಿಮ್ಮ ನೆನಪಲ್ಲಿರ್ಲಿ. ನೀವು ಬದುಕುವಂತಹ ಸಂದರ್ಭದಲ್ಲಿ ನಿಮ್ಗೆ ವಿದ್ಯೆ ಕೊಟ್ಟಂತ ಶಿಕ್ಷಕರು ನಿಮ್ಮ ಗಮನದಲ್ಲಿರ್ಲಿ. ಇದಕ್ಕಿಂತ ದೊಡ್ಡದಾಗಿ ನಾನು ಸಮಾಜದ ಮಧ್ಯೆ ಬದುಕ್ತಾ ಇರ್ತಕ್ಕಂಥ ಒಬ್ಬ ಸಂಘಜೀವಿ. ಸಮಾಜದಲ್ಲಿ ನನ್ನ ನಡೆ ಹೇಗಿರ್ಬೇಕು, ನನ್ನ ನುಡಿ ಹೇಗಿರ್ಬೇಕು, ಸಮಾಜದೊಂದಿಗೆ ನನ್ನ ಸಂಪರ್ಕಗಳು ಯಾವ ರೀತಿ ಇರಬೇಕು, ಸಮಾಜದೊಂದಿಗೆ ನನ್ನ ಅವಿನಾಭಾವ ಸಂಬಂಧಗಳು ಯಾವ ರೀತಿ ಇರಬೇಕು. ಯಾಕಂತ ಹೇಳಿದ್ರೆ, ಒಂದು ಸಮಾಜ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಬೇಡಿ. ಯಾವುದೇ ರೀತಿಯಲ್ಲೂ ಕೂಡ ಕಾನೂನನ್ನ ಕೈಗೆತ್ತಿಕೊಳ್ಳುವಂತ ಕೆಲಸಗಳನ್ನ ಮಾಡಬೇಡಿ. ಕಾನೂನಿಗೆ ವಿರುದ್ಧವಾದಂತ ಕೆಲಸಗಳನ್ನ ಮಾಡಬೇಡಿ. ಯಾಕಂದ್ರೆ ಕಾನೂನಿಗೆ ಯಾರು ದೊಡ್ಡವರಲ್ಲ. ಕಾನೂನು ಬಹಳ ಬಲಿಷ್ಠವಾಗಿದೆ. ತಪ್ಪು ಮಾಡಿದ್ರೆ ಅದಕ್ಕೆ ಶಿಕ್ಷೆ ಬಹಳಷ್ಟು ಇರ್ತದೆ. ಆ ನಿಟ್ಟಿನಲ್ಲಿ ಯಾವತ್ತೂ ಕೂಡ ನೀವು ತಪ್ಪುಗಳನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗೋದು ಬೇಡ. ಒಂದು ಏನು ಹವ್ಯಾಸಗಳಿಗೆ ಬಲಿ ಆಗ್ತಕ್ಕಂಥದ್ದು ಬೇಡ. ನೀವು ಈ ಸಮಾಜವನ್ನ ಕಟ್ಟುವಂತ, ಈ ಸಮಾಜವನ್ನ ಬೆಳಗಿಸುವಂತ ಒಂದು ದಾರಿ ದೀಪ ನೀವು. ಈ ಸಮಾಜ ಒಂದು ಉತ್ತಮ ರೀತಿಯಲ್ಲಿ ಸಾಗಬೇಕಾದ್ರೆ ಅದು ಸಂಪೂರ್ಣ ಜವಾಬ್ದಾರಿ ನಿಮ್ಮದಾಗಿದೆ. ಇವತ್ತು ದೇಶ ಉಳಿಬೇಕಾದ್ರೆ ನಿಮ್ಮ ಪಾತ್ರ ಬಹಳಷ್ಟಿದೆ ಅಂತ ಹೇಳ್ತಾ, ಇವತ್ತು ನೀವು ಹೆಜ್ಜೆ ಹಾಕುವಂತ ಒಂದು ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಬಹಳ ಸೂಕ್ಷ್ಮದಿಂದ ಹೆಜ್ಜೆ ಆಗ್ಬೇಕಾಗ್ತದೆ. ನಾನು ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದ್ದೀನಿ, ನನ್ನ ದಿಕ್ಕು ಈ ಸಮಾಜಕ್ಕೆ ಪೂರಕವಾಗಿದೆ ಅಥವಾ ಮಾರಕವಾಗಿದೆ ಅಂತ ಒಂದು 5 ನಿಮಿಷ ಯೋಚನೆ ಮಾಡಿ.
ನೀವು ಹಾಕುವಂತ ಒಂದು ಪ್ರತಿಯೊಂದು ಹೆಜ್ಜೆ ಮುಂಬರುವಂತ ಒಂದು ಪೀಳಿಗೆಗೆ ಅದು ಮಾದರಿ ಆಗಬೇಕು. ಈ ಸಮಾಜ ಒಂದು ಭಾರತದ ಒಂದು ಸದೃಢ ರಾಷ್ಟ್ರ ಕಟ್ಟುವಂತಿರಬೇಕು. ಆ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ದೇಶದ ಒಂದು ಭಕ್ತಿಯನ್ನ ಚಿಂತನೆಯನ್ನ ಮೂಡಿಸುವಂತ ಕೆಲಸಗಳನ್ನು ಕೂಡ ತಾವೆಲ್ಲರೂ ಕೂಡ ಮಾಡ್ಬೇಕಾಗ್ತದೆ. ದಯವಿಟ್ಟು ನಿಮ್ಮಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು, ಯುವಕರಲ್ಲಿ ನಿಮ್ಮಲ್ಲಿ ಒಳ್ಳೆಯ ಆಧ್ಯಾತ್ಮಿಕ ಒಂದು ಗುಣಗಳನ್ನ ಬೆಳೆಸ್ಕೊಳ್ಳಿ, ಹಿರಿಯರ ಬಗ್ಗೆ ಗೌರವನ ಬೆಳೆಸ್ಕೊಳ್ಳಿ, ಈ ಸಮಾಜವನ್ನ ಕಟ್ಟುವಂತ ಪರಿಕಲ್ಪನೆಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಬದುಕಬೇಕಾಗ್ತದೆ. ಯಾವುದೇ ರೀತಿಯಾದಂತ ಸಮಾಜ ಘಾತುಕ ಶಕ್ತಿಗಳಲ್ಲಿ ಭಾಗವಾಗ್ತಕ್ಕಂಥದ್ದು, ದುಷ್ಟ ಒಂದು ಹವ್ಯಾಸಗಳಿಗೆ ಕಿವಿ ಕೊಡ್ತಕ್ಕಂಥದ್ದಾಗೋದು ಅಥವಾ ಕಾನೂನುಗಳನ್ನ ಕೈಗೆತ್ಕೊಳ್ಳುವಂತದ್ದಾಗೋದು, ಇವು ಯಾವುದು ಕೂಡ ಆಗೋದು ಬೇಡ. ಬಹುಶಃ ನಾನು ಭಾವಿಸ್ತೇನೆ ಈ ದೇಶ ಸದೃಢ ರಾಷ್ಟ್ರ ಇನ್ನ ಮುಂದಿನ ದಿನಗಳಲ್ಲಿ ಒಂದು ಬಲಿಷ್ಠವಾದಂತ ರಾಷ್ಟ್ರವಾಗ್ತದೆ ನಮ್ದು ಅಂತಕ್ಕಂಥ ಸಂಪೂರ್ಣ ನಂಬಿಕೆ ನನಗಿದೆ. ಆ ಬಲಿಷ್ಠವಾದಂತ ಒಂದು ರಾಷ್ಟ್ರ ಇವತ್ತು ನಿರ್ಮಾಣ ಆಗ್ಬೇಕಾದ್ರೆ ನಮ್ಮ ಯುವಕರಿಂದಲೇ ಆಗ್ಬೇಕು. ಆ ಯುವಕರು ಮುಂದೆ ಬಂದು ಈ ಬಲಿಷ್ಠ ರಾಷ್ಟ್ರವನ್ನ ಕಟ್ತಾರೆ ಅಂತಕ್ಕಂಥ ನನ್ಗೆ ಸಂಪೂರ್ಣವಾದಂತ ನಂಬಿಕೆ ಇದೆ ಅಂತ ಹೇಳ್ತಾ, ಜೈ ಯುವಶಕ್ತಿ. ಯಾವತ್ತು ಯುವಶಕ್ತಿಗೆ ಜಯವಾಗ್ಲಿ. ಯುವಶಕ್ತಿ ದೇಶದ ಪ್ರಗತಿಗೆ ಒಂದು ಒಳ್ಳೆ ಒಂದು ಪೂರಕವಾಗಿ ಕೆಲಸ ಮಾಡ್ಲಿ ಅಂತ ಕೂಡ ಸಮಸ್ತ ಯುವಕರಿಗೆ ಆ ಭಗವಂತ ಅಷ್ಟೈಶ್ವರ ಆರೋಗ್ಯ ಕೊಟ್ಟು ಅವರಿಗೆ ಒಳ್ಳೆಯ ಒಂದು ಸದ್ಗುಣಗಳನ್ನ ಕೊಟ್ಟು ಈ ಸಮಾಜವನ್ನ ತಿದ್ದಿ ತೀಡುವಂತ ವ್ಯಕ್ತಿಗಳಾಗಿ ಈ ನವ ಸಮಾಜವನ್ನ ಕಟ್ಟುವಂತ ಶಕ್ತಿಗಳಾಗಬೇಕು ಅಂತ ಹೇಳ್ತಾ, ಈ ಒಂದು ಅವಕಾಶವನ್ನು ಕೊಟ್ಟಂತ ನನಗೆ ಮುಳಬಾಗಿಲು ಘಟಕದ ಸಂಪಾದಕರು ಮತ್ತು ವರದಿಗಾರರ ಸಂಘಕ್ಕೆ ನನ್ನ ಹೃದಯಪೂರ್ವಕವಾದಂತ ನಮನಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.